ನಮಸ್ಕಾರ. ಇವತ್ತಿನ ವಿಷಯ ನಿಫ್ಟಿ ದಾಖಲೆಯತ್ತ ಇನ್ನೂ ಮೇಲಕ್ಕೆ ಹೋಗಬಹುದಾದ 12 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್, ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಎಲ್ಲವೂ ಕೂಡ ಲೈಫ್ ಟೈಮ್ ಹೈನಲ್ಲಿದ್ದಾವೆ ಸದ್ಯದ ಮಟ್ಟಿಗೆ. ಓವರ್ ಆಲ್ ಮಾರ್ಕೆಟ್ ಕಳೆದ ಒಂದು ತಿಂಗಳಿನಲ್ಲಿ ಬಹಳ ದೊಡ್ಡ ರ್ಯಾಲಿಯನ್ನು ಕಂಡಿದೆ. ನವೆಂಬರ್ 1, 2023ರಲ್ಲಿ ನಿಫ್ಟಿ ಇದ್ದದ್ದು 18,979. ಇವತ್ತು ಒಂದು ತಿಂಗಳ ಮೇಲೆ 20,268. ಅಂದರೆ ಲೆಕ್ಕ ಹಾಕಿದ್ರೆ 7% ಮೇಲಕ್ಕೆ ಹೋಗಿದೆ ಕೇವಲ ಒಂದು ತಿಂಗಳಿನಲ್ಲಿ. ಈಗ ಪರ್ಫಾರ್ಮೆನ್ಸ್ ಅಂಡ್ ಸ್ಟೇಟಸ್ ಆಫ್ ಡಿಫರೆಂಟ್ ಇಂಡಿಸಸ್. ಇಂಡೆಕ್ಸ್ ನಿಫ್ಟಿ 50 52 ವಾರದ ಹೈಯೆಸ್ಟ್ 20,291, 52 ವಾರದ ಲೋಯೆಸ್ಟ್ 16,828. ಇವತ್ತಿನ ಲೆವೆಲ್ 20,268. 1 ಇಯರ್ ರಿಟರ್ನ್ಸ್ 8%. ನಿಫ್ಟಿ ಮಿಡ್ ಕ್ಯಾಪ್ 50 52 ವಾರದ ಹೈಯೆಸ್ಟ್ 12,359, 52 ವಾರದ ಲೋಯೆಸ್ಟ್ 8,195. ಇವತ್ತಿನ ಲೆವೆಲ್ 12,335. 1 ಇಯರ್ ರಿಟರ್ನ್ಸ್ 38%. ನಿಫ್ಟಿ ಸ್ಮಾಲ್ ಕ್ಯಾಪ್ 100 52 ವಾರದ ಹೈಯೆಸ್ಟ್ 14,305, 52 ವಾರದ ಲೋಯೆಸ್ಟ್ 8,682. ಕರೆಂಟ್ ಲೆವೆಲ್ 14,239. 1 ಇಯರ್ ರಿಟರ್ನ್ಸ್ 42%. ಆದರೆ ಈ ಎಲ್ಲ ಇಂಡಿಸೀಸ್ ಮೇಲಕ್ಕೆ ಹೋಗಿದ್ದರೂ ಕೂಡ ಸುಮಾರು ಷೇರುಗಳು ಮೇಲಕ್ಕೆ ಹೋಗಿಲ್ಲ. ತಮ್ಮ ಲೈಫ್ ಟೈಮ್ ಹೈಯನ್ನು ಇನ್ನೂ ಟಚ್ ಮಾಡಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಈ ಷೇರುಗಳಲ್ಲಿ ಕೂಡ ರ್ಯಾಲಿ ಬಂತು ಅಂತಂದ್ರೆ ನಿಫ್ಟಿಯು ಮೇಲಕ್ಕೆ ಹೋಗುತ್ತೆ ಮತ್ತು ಮಾರುಕಟ್ಟೆಯು ಕೂಡ ಒಂದಷ್ಟು ಮೇಲಕ್ಕೆ ಹೋಗುತ್ತೆ. ಪಾಸಿಟಿವ್ ಸೆಂಟಿಮೆಂಟ್ ಕೂಡ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಈಗ ಯಾವ್ಯಾವ ಷೇರುಗಳು ತಮ್ಮ ಲೈಫ್ ಟೈಮ್ ಹೈಯಿಂದ ದೂರ ಇದ್ದಾವೆ ಅಂತ ಒಂದು ಪಟ್ಟಿ ಮಾಡಿದ್ದೇನೆ. ಅಂದಾಜು 12 ಷೇರುಗಳು. ಸ್ಟಾಕ್ಸ್ ಅವೇ ಫ್ರಮ್ 52 ವೀಕ್ಸ್ ಹೈ. ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್. ಇವತ್ತಿನ ಪ್ರೈಸ್ 2,394. ಆಲ್ ಟೈಮ್ ಹೈ 2,632. ಅಂದ್ರೆ ಆ ಲೈಫ್ ಟೈಮ್ ಹೈ ಟಚ್ ಆಗ್ಲಿಕ್ಕೆ ಇವತ್ತಿಂದ 10% ಮೇಲಕ್ಕೆ ಹೋಗ್ಬೇಕು. TCS ಕರೆಂಟ್ ಪ್ರೈಸ್ 3,512. ಆಲ್ ಟೈಮ್ ಹೈ 4,045. ಇನ್ನೂ 15% ಮೇಲಕ್ಕೆ ಹೋಗ್ಬೇಕು. HDFC ಬ್ಯಾಂಕು ಕರೆಂಟ್ ಪ್ರೈಸ್ 1,555. ಆಲ್ ಟೈಮ್ ಹೈ 1,758 ಮತ್ತು ಗೇನ್ ಟು ಟಚ್ ಆಲ್ ಟೈಮ್ ಹೈ 13%. HUL 2,564 ವರ್ಸಸ್ 2,880. 12% ಇನ್ನೂ ಮೇಲಕ್ಕೆ ಹೋಗ್ಲಿಕ್ಕೆ ಬಾಕಿ ಇದೆ. ಇನ್ಫೋಸಿಸ್ 1,452 ವರ್ಸಸ್ 1,954. ಇನ್ನೂ 35% ಮೇಲಕ್ಕೆ ಹೋಗ್ಲಿಕ್ಕೆ ಚಾನ್ಸ್ ಇದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ 1,751. ಕರೆಂಟ್ ಪ್ರೈಸ್ ಆಲ್ ಟೈಮ್ ಹೈ 2,253. ಇನ್ನೂ 29% ಮೇಲಕ್ಕೆ ಹೋಗ್ಬೇಕು ಲೈಫ್ ಟೈಮ್ ಹೈ ಟಚ್ ಆಗ್ಲಿಕ್ಕೆ. ಈಗ 7ನೇದು ಏಷ್ಯನ್ ಪೇಂಟ್ 3,173. ಆಲ್ ಟೈಮ್ ಹೈ 3,590. ಇನ್ನೂ 13% ಮೇಲಕ್ಕೆ ಹೋಗ್ಬೇಕು ಆ ಲೆವೆಲ್ ತಲುಪಲಿಕ್ಕೆ. 8 ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್. ಕರೆಂಟ್ ಪ್ರೈಸ್ 3,988. ಆಲ್ ಟೈಮ್ ಹೈ 5,900. ಲೈಫ್ ಟೈಮ್ ಹೈ ಟಚ್ ಆಗ್ಲಿಕ್ಕೆ ಇನ್ನೂ 48% ಮೇಲಕ್ಕೆ ಹೋಗ್ಬೇಕು. ಬಜಾಜ್ ಫೈನಾನ್ಸ್ ಕರೆಂಟ್ ಪ್ರೈಸ್ 7,259. ಆಲ್ ಟೈಮ್ ಹೈ 8,192 ಮತ್ತು ಇನ್ನು ಲೈಫ್ ಟೈಮ್ ಹೈ ಟಚ್ ಆಗ್ಲಿಕ್ಕೆ 13% ಮೇಲಕ್ಕೆ ಹೋಗ್ಬೇಕು. ವಿಪ್ರೋ 408 ವರ್ಸಸ್ 740. 81% ಮೇಲಕ್ಕೆ ಹೋಗ್ಬೇಕು ಲೈಫ್ ಟೈಮ್ ಹೈ ಟಚ್ ಆಗ್ಲಿಕ್ಕೆ. HDFC ಲೈಫ್ ಇನ್ಶೂರೆನ್ಸ್ ಕರೆಂಟ್ ಪ್ರೈಸ್ 682. ಆಲ್ ಟೈಮ್ ಹೈ 776 ಮತ್ತೆ ಪರ್ಸೆಂಟೇಜ್ ಮೇಲಕ್ಕೆ ಹೋಗ್ಬೇಕಾಗಿರೋದು ಇನ್ನೂ 14%. ಬಜಾಜ್ ಫಿನ್ಸರ್ ಕರೆಂಟ್ ಪ್ರೈಸ್ 1,686. ಆಲ್ ಟೈಮ್ ಹೈ 1933 ಮತ್ತು ಅದೇನಾದ್ರೂ ಲೈಫ್ ಟೈಮ್ ಹೈ ಟಚ್ ಆಗ್ಬೇಕು ಅಂತಂದ್ರೆ ಇನ್ನೂ 15% ಮೇಲಕ್ಕೆ ಹೋಗ್ಬೇಕು. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯನ್ನು ಅವಲೋಕನ ಮಾಡಿದ್ರೆ ಫ್ರಂಟ್ ಲೈನ್ ಸ್ಟಾಕ್ಸ್ ಬಹಳಷ್ಟು ಬ್ಲೂ ಚಿಪ್ಗಳು 10, 20, 30% ಕೆಳಗಿದೆ ಆಲ್ ಟೈಮ್ ಹೈ ಇಂದ. ಮತ್ತು ನಿಫ್ಟಿ ಆಲ್ ಟೈಮ್ ಹೈ ಟಚ್ ಆದ್ರೂ ಕೂಡ ಅವುಗಳು ಇನ್ನೂ ಮೇಲಕ್ಕೆ ಹೋಗಿಲ್ಲ. ಅಂದರೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಂಡರ್ ಪರ್ಫಾರ್ಮಿಂಗ್. ಮತ್ತೆ ಸದ್ಯದ ಮಟ್ಟಿಗೆ ನಿಮಗೆ ವ್ಯಾಲ್ಯೂಯೇಷನ್ ಕಮ್ಮಿ ಇದ್ದು ಲೋವರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನೀವು ಮತ್ತೆ ಅದೇ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಕೊಳ್ತಾ ಇದ್ರೆ ಮುಂದೆ ಅದೇನಾದ್ರೂ ಪಾಸಿಟಿವ್ ಬ್ರೇಕ್ಔಟ್ ಆದಾಗ ಹೈಯೆಸ್ಟ್ ಪ್ರಾಫಿಟ್ ಮಾಡ್ಕೊಳ್ಳೋರು ನೀವೇ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ.
ನೀವು ಹಣವನ್ನು ಹೂಡ್ಲಿಕ್ಕೆ ಶುರು ಮಾಡಿದಾಗ ನಿಫ್ಟಿ ಯಾವ ಲೆವೆಲ್ನಲ್ಲಿತ್ತು. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ಇದನ್ನು ನಾವು ನಿಸ್ವಾರ್ಥದಿಂದ ನಿಮಗೋಸ್ಕರ ಮಾಡ್ತಾ ಇದ್ದೇವೆ, ಅದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.